ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣದ ಪ್ರಯುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಶಾಖೆ ವತಿಯಿಂದ ಒಂದು ನಮನ ಕಾರ್ಯಕ್ರಮವನ್ನು ಬಾಬಾ ಸಾಹೇಬರ ಪ್ರತಿಮೆಗೆ ಸಲ್ಲಿಸಿದ್ವಿ. ಅದರ ಜೊತೆಗೆ ಬಾಬಾ ಸಾಹೇಬರ ಕನಸು ಇನ್ನೂ ಕನಸಾಗಿ ಉಳಿದಿದೆ. ಬಹುಶಃ ಆಳುವ ಸರ್ಕಾರಗಳು ಬಡವರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈಗಾಗಲೇ ಡಿಸೆಂಬರ್ 9ರಿಂದ ಡಿಸೆಂಬರ್ 20ರವರೆಗೂ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ಮಾಡ್ತಾಯಿದ್ದಾರೆ. ಅದರ ಪ್ರಯುಕ್ತ ಇವತ್ತು ನಾವು 17ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ, ದಲಿತರ SCP ಮತ್ತು TSP ಹಣವನ್ನು ಅನ್ಯ ಮಾರ್ಗಗಳಿಗೆ, ಅನ್ಯ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ನಮ್ಮ ದುಡ್ಡನ್ನು ನಮಗೆ ಬಳಸಿ ಅನ್ನುವಂಥ ಒಂದು ಹೋರಾಟ. ಜೊತೆಗೆ ಏನಿವತ್ತು ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಾಯಿದೆ, ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಾಯಿದ್ದಾವೆ. ಹಾಗಾಗಿ ಕೊಪ್ಪಳ ಜಿಲ್ಲೆಯನ್ನು ಅಸ್ಪೃಶ್ಯತಾ ಆಚರಣಾ ಜಿಲ್ಲೆ ಅಂತ ನೀವು ಘೋಷಣೆ ಮಾಡಬೇಕು. ಅಲ್ಲಿ ನಡೆಯುವಂಥ ಏನಾದರೂ ರಾಜ್ಯದಲ್ಲಿ ಯಾರಾದರೂ ಅಸ್ಪೃಶ್ಯರ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ಆದರೆ ಆಯಾ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಬೇಕಂತೇಳಿ ನಾವು ಒಂದು ಒತ್ತಾಯನ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಇವತ್ತು ಪ್ರಾಥಮಿಕ ಶಾಲೆಗಳಲ್ಲಿ STMC ಒಂದು ತಂಡ ಮಾಡಿದ್ದಾರೆ. ಆ STMC ಶಿಕ್ಷಣದಲ್ಲಿ ರಾಜಕೀಯ ಬೇಡ ಅಂಥೇಳಿ ಇದನ್ನು ರದ್ದು ಮಾಡಿ ಪ್ರತಿ ತಿಂಗಳು ನೀವು ಏನು ಪೇರೆಂಟ್ಸ್ ಮೀಟಿಂಗ್ ಕರೀರಿ, ರಾಜಕೀಯನ ಶಾಲಾ ಕಾಲೇಜುಗಳಲ್ಲಿ ಬೆರೆಸಬೇಡಿ ಅಂತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ RT ಕಡ್ಡಾಯ ಶಿಕ್ಷಣ ಏನಿದೆ ಅದನ್ನು ಮತ್ತೊಮ್ಮೆ ಜಾರಿ ಮಾಡಿ ಅಂತೇಳಿ ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಏನು ಅನೇಕ ದಲಿತರ ಮೇಲೆ ಹಲ್ಲೆ ಆಗ್ಬೋದು, ದೌರ್ಜನ್ಯಗಳಾಗ್ಬೋದು. ಸಿದ್ದರಾಮಯ್ಯನ ಸರ್ಕಾರ, ನಾನು ಸಾಮಾಜಿಕ ಚಳುವಳಿಯಿಂದ ಬಂದವರು, ನಾನು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ನಿಜವಾಗೂ ನಿಮಗೆ ಸಾಮಾಜಿಕ ಕಳಕಳಿ ಇದ್ದರೆ ದಲಿತರ ಮಾನ ಪ್ರಾಣವನ್ನು ಕಾಪಾಡುವಲ್ಲಿ ನೀವು ನಿರಂತರವಾಗಿ ಶ್ರಮಿಸಬೇಕು. ಅಭಿವೃದ್ಧಿ ನಿಗಮದಲ್ಲಿ ಏನಾದರೂ ನಾವು ಸಾಲ ಪಡಿಬೇಕಂದ್ರೆ ಶಾಸಕರ ಶಿಫಾರಸು ಪತ್ರ ಬೇಕು. ಆ ಶಿಫಾರಸು ಪತ್ರವನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಬೆಳಗಾವಿಯಲ್ಲಿ 17ನೇ ತಾರೀಕು ಒಂದು 5,000 ಜನ ಸೇರಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಇದಕ್ಕೇನಾದರೂ ಸರಿಯಾದ ರೀತಿ ಸ್ಪಂದಿಸದೆ ಹೋದರೆ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಜಿಲ್ಲೆಗಳು ಕೂಡ ನಮ್ಮ ಕಾರ್ಯಕರ್ತರು ಅವ್ರನ್ನ ಅಡ್ಡಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.